ಸೋನಂ ವಾಂಗ್ಚುಕ್ ತೀವ್ರ ಹೋರಾಟಕ್ಕೆ ಯಾರ್ಯಾರು ಬೆಂಬಲವನ್ನು ಕೊಡ್ತಾ ಇದ್ರು, ಸೋನಂ ವಾಂಗ್ಚುಕ್ ಯಾರು, ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಸೋನಂ ವಾಂಗ್ಚುಕ್ ತೀವ್ರ ಹೋರಾಟಕ್ಕೆ ಎಪಿ ಬೆಂಬಲ. ವಾಂಗ್ಚುಕ್ ಹೋರಾಟಕ್ಕೆ ಕೆಲ ನಟ ನಟಿಯರು ಕೂಡ ಬೆಂಬಲವನ್ನ ಸೂಚಿಸಿದ್ರು. ಸೋನಂ ವಾಂಗ್ಚುಕ್ ತೀವ್ರ ಹೋರಾಟಕ್ಕೆ ಎಪಿ ಬೆಂಬಲ. ಇನ್ನು ವಾಂಗ್ಚುಕ್ ಹೋರಾಟಕ್ಕೆ ಕೆಲ ನಟ ನಟಿಯರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. 20 ದಿನಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಂತಹ ಸೋನಂ ವಾಂಗ್ಚುಕ್ ಅವರ ಹೋರಾಟದ ಬೇಡಿಕೆಗಳೇನೇನು ಹಾಗಾದ್ರೆ? ಪರೀಕ್ಷಾ ಅಕ್ರಮ ಕುರಿತು ನ್ಯಾಯಾಂಗ ತನಿಖೆ ಆಗಬೇಕು, ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆ ತರಬೇಕು, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಬೇಕು, ಅದು ಬೇಡಿಕೆಯನ್ನ ಮುಂದಿಟ್ಟುಕೊಂಡು ವಾಂಗ್ಚುಕ್ ಅವರು ಈ ಒಂದು ಹೋರಾಟವನ್ನ ಮಾಡ್ತಾರೆ. ಸೋನಂ ವಾಂಗ್ಚುಕ್ ಯಾರು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಆದರೆ ಈಗ ವಿಚಾರಗಳು ಹೊರಗೆ ಬಂದ ಹಾಗೆ ಗೊತ್ತಾಗ್ತಾ ಇದೆ. ಅವರು ಜಂತರ್ ಮಂತರ್ನಲ್ಲಿ ಮಾಡ್ತಾ ಇರುವಂತಹ ಒಂದು ಉಪವಾಸ ಸತ್ಯಾಗ್ರಹ ಇಡೀ ದೇಶವ್ಯಾಪ್ತಿಯಲ್ಲಿ ಹರಡಿದೆ. ಸೋನಂ ವಾಂಗ್ಚುಕ್ ಅವರ ಆರೋಗ್ಯದ ಸ್ಥಿತಿ ಈಗ ಸಿಕ್ಕಾಪಟ್ಟೆ ಹದಗೆಟ್ಟಿದೆ. ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಆದೇಶವನ್ನ ನೀಡಿದೆ ಮತ್ತು ತಜ್ಞರು ಕೂಡ ಸಲಹೆಯನ್ನ ನೀಡ್ತಾ ಬಂದಿದ್ದಾರೆ. ಪೊಲೀಸರು ವಾಂಗ್ಚುಕ್ ಏನಿದೆ ಅವರ ಜಂತರ್ ಮಂತರ್ನಲ್ಲಿ ಅವರಿಂದ ಅಲ್ಲಿಂದ ಸ್ಥಳಾಂತರಿಸಿ ಆಸ್ಪತ್ರೆಗೂ ಕೂಡ ದಾಖಲೆ ಮಾಡಲಾಗಿತ್ತು. ಇದರ ಬಗ್ಗೆ ದೆಹಲಿಯ ಮಾಜಿ ಪ್ರಧಾನಿ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಕೂಡ ಟ್ವೀಟ್ ಅನ್ನ ಮಾಡಿದ್ರು. ಇದು ಸರಿಯಲ್ಲ ಅಂತ ಹೇಳಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಮೋದಿ ಸರ್ಕಾರ ಸೋನಂ ವಾಂಗ್ಚುಕ್ ಜೊತೆಗೆ ಮಾತನಾಡಿತ್ತು. ವಾಂಗ್ಚುಕ್ ಅವರನ್ನ ಬಲವಂತವಾಗಿ ತೆಗೆದುಹಾಕಲಿಕ್ಕೆ ಅದನ್ನ ಮಾಡೋ ಬದಲು ಮೋದಿ ಸರ್ಕಾರ ಸೋನಂ ವಾಂಗ್ಚುಕ್ ಅವರನ್ನ ಮಾತನಾಡಿಸಬೇಕಾಗಿತ್ತು. ಜಿರಳೆ ಚಳುವಳಿ ಹತ್ತಿಕ್ಕುವಂತಹ ಬದಲು ದೇಶದ ಶಿಕ್ಷಣ ಹಾಗೂ ಪರೀಕ್ಷಾ ವ್ಯವಸ್ಥೆಯನ್ನ ಸುಧಾರಣೆ ಮಾಡುವಂತಹ ಭರವಸೆಯನ್ನ ನೀಡಬೇಕಾಗಿತ್ತು. ಮತ್ತು ಸೋನಂ ವಾಂಗ್ಚುಕ್ ಅವರನ್ನ ಬಲವಂತವಾಗಿ ಸ್ಥಳಾಂತರಿಸುವುದು ಮೋದಿ ಸರ್ಕಾರದ ಸೋಲು ಅಂತ ಹೇಳಿ ಸಾಕಷ್ಟು ಜನ ಟೀಕೆ ಕೂಡ ಮಾಡಿದ್ದಾರೆ. ಅದೇ ಹೊತ್ತಲ್ಲಿ ಸೋನಂ ಅವರ ಒಂದು ವಿಚಾರ ಏನು ಅಂತಂದ್ರೆ, ಅವ್ರು ಹೇಳ್ತಾ ಇರೋದು ಇಷ್ಟೇ ಆಗಿತ್ತು, ಸರಿಯಾದ ರೀತಿಯಲ್ಲಿ ಎಕ್ಸಾಮ್ಸ್ಗಳು ನಡಿಬೇಕು, ಅದರ ಒಂದು ಹೊಣೆಯನ್ನ ಕೇಂದ್ರ ಸರ್ಕಾರ ಹಾಕೊಳ್ಬೇಕು, ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಬೇಕು. ಮೂರೇ ಇಟ್ಕೊಂಡಿದ್ರು. 20 ದಿನಗಳಿಂದ ಹೋರಾಟ ಮಾಡ್ತಿರುವಂತಹ ವಾಂಗ್ಚುಕ್ ಯಾರು ಹಾಗಾದ್ರೆ? ಸೋನಂ ವಾಂಗ್ಚುಕ್ ಶಿಕ್ಷಣ ತಜ್ಞರು ಹಾಗೂ ಪರಿಸರ ಹೋರಾಟಗಾರ. ದಿನಗಳಿಂದ ಹೋರಾಟ ಮಾಡ್ತಿರುವಂತಹ ವಾಂಗ್ಚುಕ್ ಯಾರು? ಸೋನಂ ವಾಂಗ್ಚುಕ್ ಶಿಕ್ಷಣ ತಜ್ಞರು ಹಾಗೂ ಪರಿಸರ ಹೋರಾಟಗಾರ. 1996ರಲ್ಲಿ ಲಡಾಖ್ನಲ್ಲಿ ಜನನ, ಶ್ರೀನಗರದಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ. 1994ರಲ್ಲಿ ಸೋನಂ ವಾಂಗ್ಚುಕ್ ಅವರು SECMOL ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. 2009ರಲ್ಲಿ 3 Idiots ಚಿತ್ರದಲ್ಲೂ ಕೂಡ ನಟಿಸಿದ್ದಂತಹ ವಾಂಗ್ಚುಕ್ ಅವರು ಇತ್ತೀಚೆಗೆ ಪರಿಸರ ಮತ್ತು ಶಿಕ್ಷಣ ನೀತಿಗಳ ಕಡೆಗೆ ಹೋರಾಟ ಮಾಡ್ತಾ ಇದ್ರು. ಲಡಾಖ್ ಪರಿಸರ ಸಂರಕ್ಷಣಾ ಸ್ಥಳೀಯ ಹಕ್ಕುಗಳ ಹೋರಾಟಗಾರರು ಹಾಗೂ 2018ರಲ್ಲಿ ರಮನ್ ಮ್ಯಾಗ್ಸೆಸ್ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡಿದ್ರು. ರಾಷ್ಟ್ರೀಯ ಪರಿಸರ ಪ್ರಶಸ್ತಿ ಕೂಡ ಪುರಸ್ಕರಿಸಿಕೊಂಡಿದ್ರು. ಜೂನ್ 28ರಂದು ನೀಟ್ ಪರೀಕ್ಷೆ ಅಕ್ರಮವನ್ನು ಖಂಡಿಸಿ ಪ್ರತಿಭಟನೆಗೆ ಇಳಿತಾರೆ. ಎಸ್, ಯಾರಿವರು ಸೋನಂ ವಾಂಗ್ಚುಕ್ ಅಂತ ಹೇಳಿದ್ರೆ, ಅವರ ಹಿಸ್ಟ್ರಿಯನ್ನು ನಾನು ನಿಮಗೆ ಹೇಳಿದೆ. ಅವರು ಈ ಹಿಂದೆ ಸಾಕಷ್ಟು ವಿಚಾರಗಳ ಬಗ್ಗೆ ಹೋರಾಟವನ್ನು ಮಾಡಿದವರು. ಅವರ ಒಂದು ಹೋರಾಟದ ಪರಿಯನ್ನು ನೋಡಿಯೂ ಕೂಡ ಜನ ಇಷ್ಟಪಟ್ಟಿದ್ರು. ಅದರ ಜೊತೆಯಲ್ಲಿ ಅವರು ಈ ರೀತಿಯಾದ ಹೋರಾಟಗಳಿಂದ, ಅಂದರೆ ಮಕ್ಕಳಿಗೆ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೂ ಕೂಡ ಕಷ್ಟ ನಷ್ಟಗಳಾಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಹೋರಾಟಗಳನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಶಿವಶಂಕರ್ ಅವರು, ವಿಚಾರಗಳ ಬಗ್ಗೆ ಪ್ರತಿನಿಧಿಯವರು. ಶಿವಶಂಕರ್, ಏನಾಯ್ತು?
ಯಾಕಾಗಿ ಈ ಒಂದು ಹೋರಾಟ? ಧರ್ಮೇಂದ್ರ ಪ್ರಧಾನ್ ಅವರು ನಿಜಕ್ಕೂ ಕೂಡ ರಾಜೀನಾಮೆಯನ್ನ ಕೊಡ್ತಾರಾ? ಏನ್ ಕತೆ? ಎಸ್ ಕವ್ಯ, ಇವರು 3 Idiots ಸಿನಿಮಾದ ರಿಯಲ್ ಹೀರೋ ಅಂತಾನೆ ಹೇಳ್ಬೋದು. ಜಗತ್ತು ಮೆಚ್ಚಿದ ಲಡಾಖ್ನ ಪರಿಸರವಾದಿ ಈ ಸೋನಂ ವಾಂಗ್ಚುಕ್. ಆದ್ರೆ ಇವರ ಪರಿಸ್ಥಿತಿ ಇವತ್ತು ಎಷ್ಟು ಆತಂಕಕಾರಿಯಾಗಿದೆ ಅಂದ್ರೆ, ದೇಶದ ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿರೋ ನೀಟ್ ಪರೀಕ್ಷೆಯ ಅಕ್ರಮಗಳನ್ನು ಖಂಡಿಸಿದ್ದೇ ಇವರು. ಅದೇ ಕಾರಣಕ್ಕಾಗಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಇವತ್ತಿಗೆ ಬರೋಬ್ಬರಿ 21 ದಿನದ ಉಪವಾಸಕ್ಕೆ ತಲುಪಿದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾಗಿರುವಂತ ವಿಚಾರ ಏನು ಅಂದ್ರೆ, ದೇಶದ ರಾಜಧಾನಿ ದೆಹಲಿ ಗಡಿ ಭಾಗದಲ್ಲೇ ಇರುವಂತ ಲಡಾಖ್ನಲ್ಲಿ ಇವತ್ತು ತುಂಬಾನೇ ಸಂಚಲನ ಸೃಷ್ಟಿ ಮಾಡಿರುವಂತ ವಿಚಾರ ಇದು. ಇವರು ಜಗತ್ತೇ ಹೆಮ್ಮೆ ಪಡುವಂತ ಹಲವಾರು ಆವಿಷ್ಕಾರಗಳನ್ನ ಮಾಡಿರುವಂತ ಮಹಾನ್ ಮೇಧಾವಿ ಅಂದ್ರೆ ಸೋನಂ ವಾಂಗ್ಚುಕ್. ಆದ್ರೆ ಇವತ್ತು ಇದೇ ವಾಂಗ್ಚುಕ್ ಇವತ್ತು ರಸ್ತೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ಜೊತೆಗೆ ನಾವು ಇಲ್ಲಿ ಗಮನಿಸಬೇಕಾಗಿರುವಂತ ಒಂದು 3-4 ಅಂಶಗಳು ಗಮನಿಸಬೇಕಾಗತ್ತೆ. ಯಾಕಂದ್ರೆ ಲಡಾಖ್ ಹಿಂಸಾಚಾರದ ಹಿನ್ನೆಲೆ ಇದ್ರ ಮುಖ್ಯವಾಗಿ ಮುಂದಕ್ಕೆ ಬರುತ್ತೆ. ಯಾಕಂದ್ರೆ ಪ್ರವಾಸಿಗರ ಸ್ವರ್ಗ ಲಡಾಖ್ ಇವತ್ತು ಬೆಂಕಿಯಂತೆ ಹುರಿತಾ ಇದೆ. ಅಲ್ಲಿ ನಡೆದಿರೋ ಹಿಂಸಾಚಾರದಲ್ಲಿ ಈಗಾಗಲೇ 4 ಜನರು ಸತ್ತಿದ್ದಾರೆ. ಅಷ್ಟೇ ಅಲ್ಲ, 70ಕ್ಕೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ಇದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸಬೇಕಾದ್ರೆ, ದೆಹಲಿಯ ಬಿಜೆಪಿ ಕಚೇರಿ ಹಾಗೂ ಅಲ್ಲಿದ್ದಂತಹ ವಾಹನಗಳು ಈಗಾಗಲೇ ಸುಟ್ಟಾಕಿದ್ದಾರೆ. ಆದ್ರೆ ಇವೆಲ್ಲವನ್ನು ದೆಹಲಿಯ ಜಂತರ್ ಮಂತರ್ ಭಾಗದಲ್ಲೇ ನಡೆದಿರೋದು. ಇನ್ನು ಇದಕ್ಕೆ ಮುಖ್ಯವಾಗಿ ಇನ್ನೊಂದು ವಿಚಾರ ಈ ಕೇಳಿ ಬರ್ತಾ ಇರೋದೇನಂದ್ರೆ, ನೆರೆ ರಾಷ್ಟ್ರ ನೇಪಾಳ ಮಾದರಿಯಲ್ಲಿ ಜಂಜಿ ಯುವ ಜನತೆ ಕ್ರಾಂತಿಗಿಳಿದಿತ್ತಲ್ಲ, ಅದೇ ರೀತಿ ಇಲ್ಲೂ ಕೂಡ ಹೋರಾಟ ಮಾಡೋ ಕಿಚ್ಚು ಉಟ್ಕೊಂಡಿರಬಹುದು. ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಲಡಾಖ್ನ ಸಂಪೂರ್ಣ ರಾಜ್ಯದ ಸ್ಥಾನಮಾನ ನೀಡಬೇಕು, ಅದರ ಜೊತೆಗೆ ಸಂವಿಧಾನದ 6ನೇ ಶೆಡ್ಯೂಲ್ ನಲ್ಲಿ ಬರೋ ಬುಡಕಟ್ಟು ಜನರಿಗೆ ರಕ್ಷಣೆ ನೀಡಬೇಕು ಅನ್ನೋದು ಈ ಸೋನಂ ವಾಂಗ್ಚುಕ್ ಅವರ ಒಂದು ಕೇಂದ್ರ ಬಿಂದು ಆಗಿತ್ತು. ಸದ್ಯ ಇವರ ಪ್ರಚೋದನಕಾರಿ ಹೇಳಿಕೆಗಳೇ ಹಿಂಸಾಚಾರಕ್ಕೆ ಕಾರಣನ ಅನ್ನೋ ಆರೋಪ ಇವತ್ತು ಈ ಜಾಗದಲ್ಲಿ ಅಂದ್ರೆ ಜಂತರ್ ಮಂತರ್ ನಲ್ಲಿ ಕೇಳ್ಬರ್ತಾ ಇದೆ. ಆಗ್ಲೇ ನೋಡಿ, ವಿಚಿತ್ರ ಏನು ಅಂದ್ರೆ, ಸಿಬಿಐ ತನಿಖೆಯ ಬಿಸಿ ಕೂಡ ಅವರಿಗೆ ಎದುರಾಗಿತ್ತು. ಜೊತೆಗೆ ಕವ್ಯ, ಮುಖ್ಯವಾಗಿ ಇಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ನಾವು ಗಮನಿಸಬೇಕಾಗತ್ತೆ. ನೀಟ್ ಹಗರಣದ ವಿರುದ್ಧ ಸಿಡಿದೆದ್ದಿದ್ದು ಯಾರಪ್ಪ ಅಂದ್ರೆ ಇದೇ ಸೋನಂ. ಕೇವಲ ಲಡಾಖ್ ಅಷ್ಟೇ ಅಲ್ಲ, ಇಡೀ ದೇಶದ ಲಕ್ಷಾಂತರ ಬಡ ವಿದ್ಯಾರ್ಥಿಗಳ ಭವಿಷ್ಯನ ಹಾಳು ಮಾಡಿರೋ ನೀಟ್ ಪರೀಕ್ಷಾ ಅಕ್ರಮಗಳ ವಿರುದ್ಧ ಸೋನಂ ವಾಂಗ್ಚುಕ್ ಜಂತರ್ ಮಂತರ್ ನಲ್ಲಿ ಸಿಡಿದೆದ್ದಿದ್ರು. ಪದೇ ಪೇಪರ್ ಲೀಕ್ ಆಗ್ತಾ ಇರೋದನ್ನ ಖಂಡಿಸಿದ್ರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ತಕ್ಷಣ ರಾಜೀನಾಮೆ ವಾಪಸ್ ಕೊಡ್ಲೇಬೇಕು ಅಂತ 20 ದಿನಗಳ ಕಾಲ ಅನ್ನ ನೀರು ಬಿಟ್ಟು ಹೋರಾಟ ನಡೆಸಿದ್ರು ಕವ್ಯ. ಜೊತೆಗೆ ಇವರು ಈಗಾಗ್ಲೇ ಇವತ್ತು ಬೆಳಿಗ್ಗೆ ಬಂದಿರುವಂತಹ ವಿಚಾರವನ್ನ ನೋಡೋದಾದ್ರೆ, ಈಗಾಗ್ಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದ್ರೆ ಇವರು ವಾಂಗ್ಚುಕ್ ಅವರು ಏನೇ ಮಾಡಿರೋ ಅವ್ರ ಹಠ ಮಾತ್ರ ಬಿಡ್ಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಮೌನವಾಗಿ ಹೇಳಿದರೆ ಒಂದು ಚಾಟಿ ಬೀಸಿದ್ರು ಅವತ್ತು, ನಾನೇನಾದ್ರೂ ಇಲ್ಲಿ ಪ್ರಾಣ ಬಿಟ್ರೆ ಸತ್ತ ಮೇಲೂ ಸುಮ್ನಿರಲ್ಲ, ದಿವವಾಗಿ ಬಂದ್ ಸರ್ಕಾರ ಕಾಡ್ತೀನಿ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಕವ್ಯ. ಎಸ್ ಶಿವಶಂಕರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಜೂನ್ 28ರಂದು ನೀಟ್ ಪರೀಕ್ಷೆ ಅಕ್ರಮವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದ್ರು. 20ನೇ ತಾರೀಕುವರೆಗೂ ಕೂಡ ನಾನು ಬದುಕಿರ್ತೀನಿ ಅನ್ನುವಂತಹ ರೀತಿಯಲ್ಲಿ ಅವರು ಮಾತನಾಡಿದ್ರು. ಅವರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಎಸ್, ಅವರು ದೆಹಲಿಯ ಹೈಕೋರ್ಟ್ ಕೂಡ ಅವರ ಜೊತೆಗಿದೆ. ಅಂದ್ರೆ ಕೇಂದ್ರ ಸರ್ಕಾರದ ಹತ್ರ ಮಾತನಾಡಿ, ನೀವು ಹೋಗಿ ಮಾತನಾಡಿ, ಯಾವುದೇ ಒಬ್ಬ ಜೀವವು ಕೂಡ ಹೋಗಬಾರ್ದು ಅನ್ನುವಂತಹ ಒಂದು ದೃಷ್ಟಿಯಿಂದ ಹೈಕೋರ್ಟ್ ಕೂಡ ಆದೇಶವನ್ನ ನೀಡಿದೆ. ಹೋಗಿ ಮಾತನಾಡಬೇಕಾಗತ್ತೆ, ಪ್ರತಿಯೊಬ್ಬರ ಜೀವವೂ ಕೂಡ ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನು